ದೇಶ ನಮಗೇನು ಮಾಡಿದೆ ಅನ್ನೋದಕ್ಕಿಂತ ನಾವು ದೇಶಕ್ಕೇನು ಮಾಡಿದ್ದೀವಿ ಅಂದ್ಕೊಂಡು ದಿಕ್ಕಿನಲ್ಲಿ ಹೊರಟಾಗ್ಲೇ ನಾವೇನಾದರೂ ಒಂದು ಸಾಧನೆ ಮಾಡೋದಕ್ಕೆ ಅವಕಾಶ ಸಿಗ್ತಿದೆ. ನಾನು ಬೌಲಿಂಗ್ ಹಾಕೋದು ಕೂಡ ಮಾಡ್ತೀನಿ, ಕೇರಮ್ ಮಾಡ್ತೀನಿ. ಕೇರಮ್ ಮಾಡ್ತೀರಾ ಸರ್? ಹೌದು, ಸೂಪರ್. ಕೇರಮ್ ಮಾಡ್ತೀನಿ. ಮತ್ತು ಸೆಲ್ಫ್ ಸೇವ್ ಮಾಡ್ಕೊತೀನಿ. ಏನೇನು ಮಾಡ್ತೀಯ? ಚೌಕೋಬಾರನೂ ಆಡ್ತೀನಿ. ಸೆಲ್ಫ್ ಸೇವ್ ಮಾಡ್ಕೊಳ್ತೀನಿ. ಹಾಯ್, ಹಲೋ, ನಮಸ್ಕಾರ ಫ್ರೆಂಡ್ಸ್. ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ವ್ಲಾಗಿಗೆ ಬಂದಿದ್ದೀನಿ. ಸೊ ಈ ವ್ಲಾಗಲ್ಲಿ ಏನಪ್ಪ ಇರುತ್ತೆ ಅಂದರೆ, ನಾವು ನಾರ್ಮಲಾಗಿ ಪ್ರಶಸ್ತಿ ಅವಾರ್ಡ್ ಕೊಡೋರಿಗೆ ಒಂದು ದೊಡ್ಡ ಬಿಲ್ಡಿಂಗು, MLA MP ಗಳೇ ದೊಡ್ಡ ಬಿಲ್ಡಿಂಗಲ್ಲಿ ಇರ್ತಾರೆ. ಸೊ ನಾವು ಯಾರೋ ದೊಡ್ಡ ಪ್ರಶಸ್ತಿ ಸಿಕ್ಕಿದ್ದಾರೆ, ಏನು ದೊಡ್ಡ ಮನೆ ಇರುತ್ತೆ ಅಂತ ಅಂದ್ಕೊಂಡೇ ಬಂದೋ. ಸೊ ಇದು ಸಾಮಾನ್ಯ ಪ್ರಶಸ್ತಿ ಅಲ್ಲ ರೀ, ಪದ್ಮಶ್ರೀ ಅವಾರ್ಡು. ಅಂಥವ್ರ ಮನೆ ಹೆಂಗಿರುತ್ತೆ ಅನ್ನೋದು ನಮಗೆ ತುಂಬ ಕುತೂಹಲ ಆಯಿತು, ನನಗೆ ಆ್ಯಕ್ಚುಲಿ. ಸೊ ಅವ್ರನ್ನ ಮೀಟ್ ಮಾಡೋಕ್ಕೆ ಅಂತ ಬಂದಿದ್ದು. ಸೊ ನೋಡಿ, ಇದೇ ಅವರು KS ರಾಜಣ್ಣ ಅಂತ ಅವ್ರ ಹೆಸರು. ಸೊ ಈ ಮನೆ ನೋಡಿ ನನಗೆ ತುಂಬ ಶಾಕ್ ಆಯಿತು. ನಾನು ಆ್ಯಕ್ಚುಲಿ ಈ ಮನೆ ಅಂದ್ಕೊಂಡಿದ್ದೆ, ಎಲ್ಲ ಅಪಾರ್ಟ್ಮೆಂಟಲ್ಲಿ ಇರಬೇಕು ಅಂತ. ಬಟ್ KS ರಾಜಣ್ಣ ಅವ್ರು ಇರೋದು ಇಂಥ ಮನೆಯಲ್ಲಿ. ಸೊ ಬನ್ನಿ ಅವ್ರ ಮನೆ ಒಳಗೆ ತೋರಿಸ್ತೀನಿ, ಹೋಗಿ ನೋಡೋಣ. ಅವ್ರ ಹತ್ರ ತುಂಬ ಮಾತಾಡ್ತಿದೆ ನೋಡಿ. ನಾವು ಸಣ್ಣ ಅವಾರ್ಡು, MLA MP ಮನೆ ನೋಡಿರ್ತೀವಿ, ಬಟ್ ಇದು ತುಂಬ ವಿಶೇಷವಾದ ಮನೆ. ಪದ್ಮಶ್ರೀ ಅವಾರ್ಡ್ ತೊಗೊಂಡಂಥ ಒಬ್ಬ ವ್ಯಕ್ತಿಯ ಮನೆ ಈ ಥರ ಕಂಡೀಷನಲ್ಲಿದೆ. ಅದು ಇವ್ರು ನಾರ್ಮಲ್ ಅಲ್ಲ, ಕಮಿಷನರ್ ಪರ್ಸನ್ ವಿತ್ ಡಿಸೆಬಿಲಿಟಿ ಆ್ಯಕ್ಟ್, KS ರಾಜಣ್ಣ, ಸ್ಟೇಟ್ ಕಮಿಷನರ್ ಇವರು. ತುಂಬ ಪ್ರಶಸ್ತಿಗಳು ಬಂದಿದೆ ಅವ್ರಿಗೆ. ಸೊ ಇಲ್ಲಿ ಅವಾರ್ಡ್ಗಳು. ನಾರ್ಮಲ್ಲಾಗಿ ನಾವು ಕಾಲು ಓಡಿಸ್ತೇವಾಗೆ ನಮ್ಮ ಕೈಕಾಲು ಚೆನ್ನಾಗಿದ್ದೆ ನಾವು ಅಲ್ಲಿ ಇಲ್ಲಿ ಗುದ್ದಾಡ್ತೀವಿ. ಇಲ್ಲೊಬ್ರು ಕೈಯೂ ಇಲ್ಲ, ಕಾಲೂ ಇಲ್ಲ. ಡ್ರೈವಿಂಗ್ ಹೆಂಗೆ ಮಾಡ್ತಾರೆ ನೋಡೋಣ ಬನ್ನಿ. ಇದರಲ್ಲಿರೋ ಬ್ಯಾಟ್ರಿ. ಹೌದು. ಏನಿಲ್ಲ, ಸೇಮ್ ಆದರೆ ಎಕ್ಸ್ಲೇಟರ್ ಬ್ರೇಕ್ನ ಹೈಟ್ ಮಾಡ್ತಾನೆ. ಓ, ಇದು ಎಕ್ಸ್ಲೇಟರ್, ಇದು ಆಟೋ ಗೇರ್ ಇಲ್ಲ. ಆಟೋಲ್ಲಿ ಒಂದು ಗೇರ್ ಹಾಕೊಳ್ಳೇಬೇಕು. ಅನ್ಕೊಂಡೆ ಬೇರೆ ರೌಂಡ್ ಹೋಗೋಣ. ಆಟೋಮೆಟಿಕ್ ಗೇರ್. ಓಕೆ ಸರ್. ಪದ್ಮಶ್ರೀ ಪುರಸ್ಕೃತರು ನಮಗೆ ಇವತ್ತು ಚಾಲಕರಾಗಿದ್ದಾರೆ. ಅವ್ರ ನಿಟ್ಟಿನಲ್ಲಿ ನಾವು ಇವತ್ತು ಇದು ಮಾಡ್ತಿದ್ವಿ, ಅವ್ರ ಜೊತೆ ಪ್ರಯಾಣ ಮಾಡ್ತಿದ್ವಿ. ಇದು ನಮ್ಮ ಅದೃಷ್ಟ. ಏನು ಸರ್? ಥ್ಯಾಂಕ್ ಯು. ನಾನು ಬೌಲಿಂಗ್ ಹಾಕೋದು ಕೂಡ ಮಾಡ್ತೀನಿ, ಕೇರಮ್ ಮಾಡ್ತೀನಿ. ಕೇರಮ್ ಮಾಡ್ತೀರಾ ಸರ್? ಹೌದು, ಸೂಪರ್. ಕೇರಮ್ ಮಾಡ್ತೀನಿ. ಮತ್ತು ಸೆಲ್ಫ್ ಸೇವ್ ಮಾಡ್ಕೊತೀನಿ. ನೀನೇನು ಮಾಡ್ತೀಯ? ಚೌಕೋಬಾರನೂ ಆಡ್ತೀನಿ. ಸೆಲ್ಫ್ ಸೇವ್ ಮಾಡ್ಕೊಳ್ತೀನಿ. ಅದೇ ಮಾಡಿಫೈ ಅಂತ ಏನು ಮಾಡಿಲ್ಲ ಅಲ್ಲ ನೀವು? ಮಾಡಿಫಿಕೇಶನ್ ಅಂತ ಹೇಳಿದ್ರೆ ಹೈಟ್ ಮಾಡ್ಕೊಂಡಿದ್ದೀನಿ. ಹೈಟ್, ಎಕ್ಸ್ಲೇಟರ್ ಮತ್ತು ಬ್ರೇಕ್ ಅದೊಂದೇ ಮಾಡ್ಕೊಂಡು, ಬೇರೆ ಇನ್ನೇನಿಲ್ಲ. ನಾರ್ಮಲ್ ರೆಗ್ಯುಲರ್ ಕಾರ್ ಹೆಂಗಿದೆಯೋ ಹಂಗೆ ಇದೆ, ಬರೀ ಅದನ್ನು ಹೈಟ್ ಮಾಡ್ಕೊಂಡಿದ್ದೀರಾ ಅಷ್ಟೇ. ಇವತ್ತು ದಿನ ಹೆಲಿಕಾಪ್ಟರ್ ಕೊಟ್ಟರು ಕೂಡ ಓಡಿಸೋ ಕೆಪಾಸಿಟಿಲಿ ಇದೆ. ಓಡಿಸ್ತೀರ ನೀವು ಆರಾಮಾಗಿ, ಏನು ತೊಂದರೆ ತಗೊಳಂಗಿಲ್ಲ. ನೀವು ಮಾಡಿದ್ದಾರೆ ನೋಡಿ. ಒಬ್ಬ ಮಹಿಳೆ ಇಲ್ಲಿಗೇನೆ ಕೈ ಇಲ್ಲ, ಕಾಲ್ನಲ್ಲಿ ಆಪರೇಷನ್ ಮಾಡೋದು. ಫ್ಲೈಟ್ನಲ್ಲಿ ಅವ್ರನ್ನ ಪೈಲಟ್ ಮಾಡಿದ್ದಾರೆ ಅಮೇರಿಕದಲ್ಲಿ. 400 ಜನ ಅವ್ರನ್ನ ನಂಬಿ ಕೂತ್ಕೊಡ್ತಾರೆ ಫ್ಲೈಟ್ನಲ್ಲಿ. ಪೈಲಟ್ ನೀವು ನೋಡಿರ್ಬೇಕು. ಅದು ನಿಮಗೆ ಸಿಕ್ಕಿದೆ ಸರ್? ಇದು ಸಿಕ್ಕಿಲ್ಲ ಸರ್. ಅದು ನಾನು ಕಳಿಸ್ಕೊಡ್ತೀನಿ, ನೋಡಿ ಕಳಿಸ್ಕೊಡಿ ಸರ್. ಇಂಥ ಇನ್ಸ್ಪೈರಿಂಗ್ ಸ್ಟೋರೀಸ್ಗಳು ಕೇಳಿದ್ರೆ ಒಂಥರ ಅದ್ಭುತ ತೊಗೊಂಡ್ಬರುತ್ತೆ ಸರ್ ನಮಗೆ. ಅಲ್ಲ, ಫ್ಲೈಟ್ ಅಂತ ಹೇಳಿದ್ರೆ ಏನು ತಮಾಷೆ ಅಲ್ಲ. ಈಗ ಮಾಡ್ಬೋದು ಸರ್, ಅದೇನು ತಪ್ಪೇನಿಲ್ಲ. ಅದ್ರ ಕಾಲ್ನಲ್ಲಿ ಬ್ಯಾಲೆನ್ಸ್ ಮಾಡ್ತಾರಲ್ಲ ಸರ್, ದೇವರು ಅದಕ್ಕೇನೆ ಹೇಳೋದು ಯಾವ ರೂಪದಲ್ಲಿ ಯಾವ ಥರ ಕೊಡ್ತಾರೆ ಅನ್ನೋದನ್ನ ನಾವು ತೆಗಿಬೇಕು ಅದನ್ನು. ಹೌದು ಸರ್. ಈಗ ನಾವು ದೇಶ ಮಾಡಿಲ್ಲ, ನಮ್ಗೇನೋ ಫೆಸಿಲಿಟಿ ಕೊಟ್ಟಿಲ್ಲ, ನಮ್ಗೆ ಅನ್ಯಾಯ ಮಾಡಿಬಿಟ್ರು
ಅನ್ಕೊಳ್ಳೋದು ಮುಖ್ಯ ಅಲ್ಲ. ಹೌದು. ದೇಶ ನಮಗೇನು ಮಾಡಿದೆ ಅನ್ನೋದಕ್ಕಿಂತ ನಾವು ದೇಶಕ್ಕೇನು ಮಾಡಿದ್ದೀವಿ ಅಂದ್ಕೊಂಡು ದಿಕ್ಕಿನಲ್ಲಿ ಹೊರಟಾಗ್ಲೇ ನಾವೇನಾದರೂ ಒಂದು ಸಾಧನೆ ಮಾಡೋದಕ್ಕೆ ಅವಕಾಶ ಸಿಗ್ತದೆ. ಅವಕಾಶ ಸಿಕ್ಕಿದಾಗ ನಾವು ಬಿಡಬಾರ್ದು ಅದನ್ನು. ನಾನು ಸತತವಾಗಿ ನಾನು ಬೆಂಗಳೂರು ಬಂದ ಮೇಲೆ ನಾನು ಹಿಂದಕ್ಕೆ ನೋಡಿದ್ದೇ ಇಲ್ಲ. ಅಂದರೆ ಹಿಂದಗಡೆ ನೋಡಿದ್ದೀನಿ, ಎಷ್ಟು ದೂರ ಬಂದಿದ್ದೀನಿ, ನಾನು ಎಷ್ಟು ದೂರ ಸಾಗಿಸಿದ್ದೀನಿ ನನ್ನ ಜೀವನವನ್ನು. ನಾನು ಈ ಸಾಗಿಸಿದಂಥ ಇದರಲ್ಲಿ ಯಾರ್ಯಾರಿಗೆ ಒಂದು ಉತ್ತೇಜನ ಕೊಟ್ಟಿದ್ದೀನಿ, ಯಾರ್ಯಾರಿಗೆ ಸ್ಫೂರ್ತಿಗಳಾಗಿದ್ದೀನಿ ಅನ್ನೋದನ್ನು ನೋಡ್ತೀನಿ ಹೊರತು ನನಗೆ ಅವ್ರು ಸಿಕ್ಕಿಲ್ಲ, ಇವ್ರು ಸಿಕ್ಕಿಲ್ಲ, ಇವರು ಮಾಡ್ದಂಗೆ ನಾವು ಮಾಡಬಾರ್ದು. ಹೌದು ಸರ್, ತುಂಬ ಇನ್ಸ್ಪೈರ್ ಆಯ್ತು ಸರ್ ನಿಮ್ಮ ಮಾತುಗಳು ಕೇಳಿ. ನೋಡಿ, ಯಾರೋ ನಾರ್ಮಲ್ ಆಗಿರೋ ಗಾಡಿ ಓಡಿಸ್ತಾರದಲ್ಲ, ಇದು ನಮ್ಮ ರಾಜಣ್ಣ ಅವ್ರು ಓಡಿಸ್ತಾರದು ಕಾರು. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ನೋಡಿದ್ರಲ್ಲ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಾಗಿ ರಾಜ್ ವ್ಲಾಗ್ಸ್ನ ಫಾಲೋ ಮಾಡಿ, ಲೈಕ್ ಮಾಡಿ. ರಾಜ್ ವ್ಲಾಗ್ಸ್. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ.